ಗಂಗಾಲಕ್ಷ್ಮೀ ಬಾರಮ್ಮ. ದಯವಿಟ್ಟು ಹೇಳಿ, ನಿಮಗೆ ಕೈ ಮುಗಿತೀನಿ. ಆ ಮೃತ್ಯು ಕಂಟಕಕ್ಕೆ ಪರಿಹಾರ ಏನು ಅಂತ ಹೇಳಿ. ನೀನ್ ಯಾರಮ್ಮ? ನಾನು ಈ ಪ್ರಶ್ನೆನ ಆ ಹುಡುಗನ ಹೆಂಡತಿ ಕೇಳಬೇಕು. ನಾನು ಹೇಳೋ ಪರಿಹಾರದ ಸೂತ್ರನ ಆ ಹುಡುಗನ ಹೆಂಡತಿನೇ ತನ್ನ ಕೈಯಾರೆ ಮಾಡಬೇಕು. ಇದನ್ನ ನಾನು ನಿನಗೆ ಹೇಳೇನು ಪ್ರಯೋಜನ? ಅವ್ರ ಸೊಸೆನ ಕರ್ಕೊಂಬಂದಿಲ್ಲ. ನೀವು ಹೇಳೋದನ್ನ ಕೇಳಿ ಗಾಬರಿ ಆಗ್ಬೋದು ಅಂತ, ಅದಕ್ಕೆ ನನ್ನನ್ನು ಕರ್ಕೊಂಬಂದ್ರು. ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಾನೋಗಿ ಅವ್ರಿಗೆ ಹೇಳ್ತೀನಿ. ಜೀವಮಾನ ಪೂರ್ತಿ ಸತ್ಯ ಏನು ಅಂತ ಹುಡುಕ್ತಾ ಹೊರಟವನಿಗೆ ಸುಳ್ಳು ಯಾವುದು ಅಂತ ಅರ್ಥ ಆಗಲ್ವ ಅಮ್ಮ? ನೀನ್ ಯಾರಮ್ಮ? ನಾನು ಅವ್ರ ಮನೆ ಕೆಲಸದವಳು. ಮನೆಯ ಮಹಾಲಕ್ಷ್ಮಿ ಮನೆ ಕೆಲಸದವಳು ಆಗಬಹುದು. ಗುರುಗಳೇ, ನಂಗೆ ಅನ್ನ ನೆರಳು ಕೊಟ್ಟು ಮನೆ ಋಣ ತೀರಿಸ್ಬೇಕು. ದಯವಿಟ್ಟು ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿ. ನಿಮ್ಮ ಕಾಲಕ್ಕೆ ಬೀಳ್ತೀನಿ. ದೇವಿ ಸನ್ನಿಧಿಗೆ ಬಂದಿದ್ದಿ. ನಂಬಿ ಬಂದವ್ರನ್ನ ದೇವಿ ಯಾವತ್ತೂ ಕೈ ಬಿಡಲ್ಲ. ಮನುಷ್ಯ ಮಾತ್ರನಾದ ನಾನು ನಿನ್ನ ಸಮಸ್ಯೆಗೆ ಪರಿಹಾರ ಹೇಳ್ತಾ ಇಲ್ಲ. ನನ್ನ ಮೂಲಕ, ನನ್ನ ಮಾತುಗಳ ಮೂಲಕ ದೇವಿನೇ ನಿನಗೆ ಪರಿಹಾರ ಸೂಚಿಸ್ತಾ ಇದ್ದಾಳೆ. ಹೆದರ್ಕೋಬೇಡ ಬಾಬು. ನಾನು ನಿನ್ನನ್ನ ಯಾವ ಪ್ರಶ್ನೆನೂ ಕೇಳಲ್ಲ. ನಿನ್ನ ಸಮಸ್ಯೆಗೆ ಪರಿಹಾರ ಮಾತ್ರ ಸೂಚಿಸ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ಧಾರ್ಥ್ ನಮ್ಮ ಕಂಪ್ನಿ ಜೊತೆ ಟೈ ಅಪ್ ಮಾಡಿಕೊಂಡು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಬಿಸ್ನೆಸ್ ಪ್ಲಾನ್ಸ್ ಎಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವುದೇ ರೀತಿ ಕನ್ಸರ್ನ್ ಅಥವಾ ಕಂಪ್ಲೇಂಟ್ಸ್ ಇದ್ರೆ ದಯವಿಟ್ಟು ನನಗೆ ಹೇಳಿ. ಇಷ್ಟು ದಿನ ನಮ್ಗೆ ಹೇಗೆ ಕೋಆಪ್ರೇಟ್ ಮಾಡಿದ್ರೋ ಸಿದ್ಧಾರ್ಥ್ಗೂ ಹಾಗೆ ಕೋಆಪ್ರೇಟ್ ಮಾಡಿ. ಎಕ್ಸ್ಕ್ಯೂಸ್ ಮೀ. ಹಲೋ ಅಮ್ಮ, ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇದ್ದೀನಿ. ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೀಯಾ? ಇಲ್ಲಾಂದ್ರೆ ಮೀಟಿಂಗ್ ಮುಗಿತಿದ್ದಂಗೆ ನಾನೇ ಕಾಲ್ ಮಾಡ್ತೀನಿ. ನೋಡು, ಅದೆಂಥ ಇಂಪಾರ್ಟೆಂಟ್ ಮೀಟಿಂಗೇ ಆಗಿರಲಿ, ನೀನು ಇವಾಗಲೇ ಎಲ್ಲ ಬಿಟ್ಟು ಮನೆಗೆ ಬಾ. ಈಗಲೇ ಅಂದರೆ ಈಗಿಂದೀಗಲೇ. ಅರ್ಥ ಆಯ್ತಾ? ಅಮ್ಮ, ನಿನ್ನ ವಾಯ್ಸ್ ಯಾಕೆ ಈ ಥರ ಇದೆ? ಅಪ್ಸೆಟ್ ಆಗಿದೆಯಾ? ಮೀಟಿಂಗ್ ಮುಗಿತಿದ್ದಂಗೆ ಬರ್ತೀನಿ, ಓಕೆ? ನಾನು ಈಗಲೇ ಬಾ ಅಂತ ಅಂದೆ ಅಲ್ವಾ? ಅರ್ಥ ಆಗಲ್ವಾ ಈಗಲೇ ಅಂದ್ರೆ? ನೋಡು, ನೀನು ಈಗಲೇ ಬರ್ತೀಯೋ ಅಥವಾ ನಾನು ಆಫೀಸಿಗೆ ಬರಲೋ, ಎರಡರಲ್ಲೊಂದು. ಬೇಡಮ್ಮ, ನಾನೇ ಬರ್ತೀನಿ. ಈಗಲೇ ಹೊರಟೆ. ಚಂದು, ಏನಾಯ್ತು? ಯಾರ್ದು ಫೋನು? ಅಮ್ಮ ಕಾಲ್ ಮಾಡಿದ್ರು ಸಿದ್ದು. ತುಂಬ ಅಪ್ಸೆಟ್ ಆಗ್ಯಾರ. ಈಗಲೇ ಮನೆಗೆ ಬಾ ಅಂತಿದ್ರು. ಯಾಕೆ ಅಂತ ಗೊತ್ತಿಲ್ಲ. ಮೀಟಿಂಗ್ ಮುಗಿಸಿ ಬರ್ತೀನಿ ಅಂದ್ರು ಕೇಳ್ತಾ ಇಲ್ಲ. ಚಂದು, ಪರವಾಗಿಲ್ಲ, ಮೀಟಿಂಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಮನೆಗೆ ಹೊರಡು. ಗಂಡನಿಗೆ ಮೃತ್ಯು ಕಂಟಕ ಅಂತ ಇದ್ರೆ ನಿನ್ನೆ ನಾಳೆಗಳನ್ನ ಅರ್ಥ ಮಾಡಿಕೊಂಡ ದೇವಿಗೆ ಎಲ್ಲರ ಕಷ್ಟಗಳನ್ನ ಪರಿಹಾರ ಮಾಡೋ ಶಕ್ತಿ ಇದೆ. ಗಂಡನ ಮೃತ್ಯು ಕಂಟಕ ಪರಿಹಾರ ಆಗಬೇಕು ಅಂದ್ರೆ ಮಂಗಳಗೌರಿ ವ್ರತವನ್ನ ಮಾಡಬೇಕು. ಗುರುಗಳೇ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಾನು ಅದನ್ನೇ ಮಾಡಿಸ್ತೀನಿ. ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಪ್ರತಿ ಮಂಗಳವಾರ ಮಂಗಳಗೌರಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು. ಕಡೇ ಮಂಗಳವಾರ ಉಪವಾಸ ಇದ್ದು ದೇವಿಗೆ ಪೂಜೆ ಮಾಡಿ ಗಂಡ ಊಟ ಮಾಡಿದ ತಟ್ಟೆಯಲ್ಲೇ ಹೆಂಡತಿ ಊಟ ಮಾಡಬೇಕು. ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿಬೇಕು. ಗಂಡ ಆಶೀರ್ವಾದ ಮಾಡಿದ್ರೆ ಹೆಂಡತಿ ಸೌಭಾಗ್ಯವತಿ ಆಗ್ತಾಳೆ, ಸದಾ ಕುಂಕುಮಧಾರಿ ಆಗ್ತಾಳೆ. ಈ ಪೂಜೆ ಮಾಡಿದ್ರೆ ನೀನು ಹೇಳ್ತಾ ಇರೋ ಹುಡುಗನ ಮೃತ್ಯು ಕಂಟಕ ದೂರ ಆಗತ್ತೆ ಮಗು. ನೀವು ಹೇಳ್ದಂಗೆ ಪೂಜೆ ವ್ರತ ಮಾಡಿಸ್ತೀನಿ ಗುರುಗಳೇ. ದೀರ್ಘ ಸುಮಂಗಲಿ ಭವ. ಗುರುಗಳೇ, ನಿಮಗೆ ದಕ್ಷಿಣೆ ಕೊಡೋಕ್ಕೆ ನನ್ನ ತವ ಏನೂ ಇಲ್ಲ. ಬೇಡ ಕಂದ,
ದಕ್ಷಿಣೆ ಕೊಡೋಕ್ಕಾಗದೇ ಇದ್ರೂ ಪರವಾಗಿ ದೇವರಿಗೆ ಪ್ರದಕ್ಷಿಣೆ ಹಾಕು, ಅಷ್ಟೇ ಸಾಕು. ತಾತ ಮೈಸೂರು ಪಾಕ್ ತಿಂತಾ ಇದೆಯಾ? ಮೈಸೂರು ಪಾಕ್ ತಿಂತಾ ಇದೆಯಾ? ಏನಂದೆ? ಮೈಸೂರು ಪಾಕ್ ತಿಂತಾ ಇದೆಯಾ ಅಂದೆ. ಇಲ್ಲಪ್ಪ, ನಿಜವಾಗ್ಲೂ ಇಲ್ಲ. ಆನು ಭೀಮಸೇನ್ ಜೋಶಿಯವ್ರು ಹಾಡಿದ ಭಜನೆ ಕೇಳ್ತಾ ಇದ್ನಪ್ಪ. ಎಂಜಾಯ್ ಮಾಡು. ಗುರುವೇನೇ ಯಾಕೆ ಮೂಕನಾದೆ. ರಂಜಿತ್, ಇವತ್ತು ಸಂಜೆ ಸ್ವಲ್ಪ ಮನೆಗೆ ಬೇಗ ಬರ್ತೀರಾ? ನಾವು ಯಾವಾಗಲೂ ಒಂದು ರೆಗ್ಯುಲರ್ ಶಾಪ್ಗೆ ಹೋಗ್ತಿದ್ವಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿರೋ ಜುಮ್ಕೀಸ್ ಎಲ್ಲ ಬಂದಿದೆ ಅಂತೆ. ನಾನು ಕೊಡಿಸಿ ರಂಜಿತ್, ಪ್ಲೀಸ್ ಇವತ್ತು ಸಂಜೆ ಬೇಗ ಬನ್ನಿ. ಮತ್ತೆ ಯಾವಾಗಲೂ ರಂಜಿತ್ ಮಾವನ್ ಜೊತೆ ಮಾತಾಡ್ತಿರ್ತೀರಲ್ಲ, ಆ ಪುಣ್ಯಾತ್ಮಂಗೆ ಆಫೀಸಲ್ಲಿ ಕೆಲಸ ಮಾಡಕ್ ಬಿಡಿ ಸ್ವಲ್ಪ. ಚಂದು, ಒಂದ್ ನಿಮಿಷ ಒಳಗ್ ಬಾ. ಏನಾಯ್ತಮ್ಮ ಅಷ್ಟು ಅರ್ಜೆಂಟಾಗಿ ಕರೆದೆ? ಏನಮ್ಮ, ಎಲ್ಲ ಸರಿ ಇದೆ ತಾನೆ? ಇಲ್ಲ ಚಂದು, ಏನೂ ಸರಿ ಇಲ್ಲ. ಇಷ್ಟೊಂದು ಅರ್ಜೆಂಟಾಗಿ ಕರೆದ್ಬಿಟ್ಟು ಈಗ ಏನು ಸರಿ ಇಲ್ಲ ಅಂದ್ರೆ ಏನಮ್ಮ ಅರ್ಥ? ನೀನು ಕಡೆಗೂ ಅಪ್ಪ ಮಾಡಿದ ತಪ್ಪನ್ನೇ ಮಾಡ್ಬಿಟ್ಯಾ? ಏನು ಹೇಳ್ತಿದ್ಯಮ್ಮ? ನನಗೇನು ಅರ್ಥ ಆಗ್ತಿಲ್ಲ. ಅಪ್ಪ ಏನು ತಪ್ಪು ಮಾಡಿದ್ರು, ನಾನೇನು ತಪ್ಪು ಮಾಡಿದೆ? ನೀನು ನಿಮ್ಮಪ್ಪನ ಹಾಗೆ ಯಾರಿಗೂ ಹೇಳ್ದೆ ಮದುವೆ ಆಗಿದ್ಯಾ? ನಾನು ನಿಮ್ಮಮ್ಮ, ತಾಯಿ ಹತ್ರ ಮಗ ಸುಳ್ಳು ಹೇಳ್ಬಾರ್ದು. ನನಗೆ ಸತ್ಯ ಏನು ಅಂತ ಗೊತ್ತಾಗ್ಬೇಕು. ಅಮ್ಮನಿಗೆ ಹೇಳು, ನಿನಗೆ ಮದುವೆ ಆಗಿದ್ಯಾ? ಅಮ್ಮ, ನೀನು ಏನು ಹೇಳ್ತಿದ್ಯಾ, ಏನು ಕೇಳ್ತಿದ್ಯಾ, ನನಗೇನು ಅರ್ಥ ಆಗ್ತಿಲ್ಲಮ್ಮ. ಈಗ ಅರ್ಜೆಂಟಾಗಿ ಆಫೀಸಲ್ಲಿ ಕೆಲಸ ಇದೆ, ಅದು ಮುಗಿಸ್ಕೊಂಬಂದು ಸಂಜೆ ಮಾತಾಡೋಣ, ಆಯ್ತಾ? ನನ್ನ ಪ್ರಶ್ನೆಗೆ ಉತ್ತರ ಹೇಳಿದೆ ಒಂದೇ ಒಂದು ಹೆಜ್ಜೆನೂ ಮುಂದಿಡೋ ಹಾಗಿಲ್ಲ. ಇದು ನನ್ನ ಆಜ್ಞೆ. ನಾನು ಕೇಳಿದ ಪ್ರಶ್ನೆ ಅರ್ಥ ಆಯ್ತಲ್ವ ನಿನ್ಗೆ? ನೀನು ಮದ್ವೆ ಆಗಿದೀಯಾ? ಅಣ್ಣ, ಚಿನ್ನು, ಬೆಳಗ್ಗೆ ಎಲ್ಲೋಗಿದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಅಣ್ಣ. ನಾನು ಹೋಗ್ಬಾರ್ದು ಅಂತ ಹೇಳ್ತಿಲ್ಲಮ್ಮ. ಹೋಗೋಕ್ ಮುಂಚೆ ಇಂಥ ಜಾಗಕ್ಕೆ ಹೋಯ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳೋದು ಬೇಡವಾ? ನಾನು ಹೇಳಬೇಕು ಅಂತಾನೆ ಇದ್ದೆ ಅಣ್ಣ, ಆದರೆ ನಾನು ಬಂದಾಗ ನೀನು ಮನಿಕೊಂಡಿದ್ದೆ. ನಿದ್ದೆ ಮಾಡ್ತಾ ಇರೋನ ಎಬ್ಬಿಸ್ಬಾರ್ದು ಅಂತ ತಾತಮ್ಮ ಹೇಳಿದ್ದು, ಅದಕ್ಕೆ ನಾನು ಎಬ್ಬಿಸ್ಲಿಲ್ಲ. ನಿಮ್ಮ ತಾತಮ್ಮ ನಿನಗೆ ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ದಾರೆ. ಅದೇ ಆಗಿರೋ ಸಮಸ್ಯೆ ಈಗ. ಸರಿ, ಇದು ನಮ್ಮನ್ನು ಕೊಟ್ಟು ಬಾ. ಸರಿ ಅಣ್ಣ. ಬರೀ ಬಿಸಿ ಬಿಸಿ ಬಿಸಿ. ಚಿನ್ನು, ಬೈಲಿ. ಜ್ಯೂಸ್ ಯಾರಿಗೆ ತಗೊಂಡೋಗ್ತಿದ್ಯಾ? ಅವನ್ಗೆ. ಅದಕ್ಕೆಗಾದ್ರೆ ನೀನೀಗ ಜ್ಯೂಸ್ ತಗೊಂಡು ಹೋಗ್ತಾ ಇರೋದೇ ಒಳ್ಳೇದು. ಯಾಕೆ ಅಂದರೆ ಅಮ್ಮ ಮಗ ಇಬ್ಬರು ಬಾಗಿಲು ಹಾಕ್ಕೊಂಡು ಮಾತಾಡ್ತಿದ್ದಾರೆ. ಅದಕ್ಕೆ ಬಾಗಿಲು ಹಾಕ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಚಂದು ಏನೋ ಮಾಡಬಾರ್ದನ್ನು ಮಾಡಿದ್ದಾನೆ ಅಂತಾನೆ ಅರ್ಥ. ಯಾಕೆ ಚಿಕ್ಕಿ ಅಕ್ಕ?
ಅಂಥದ್ದೇನಾಗದೆ? ನನಗೂ ಗೊತ್ತಿಲ್ಲ, ಆದರೆ ಅದಕ್ಕೆ ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅದಕ್ಕೆ ಸಾಮಾನ್ಯವಾಗಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋರು ಅಲ್ಲ, ಕೋಪ ಮಾಡ್ಕೊಳ್ಳೋರು ಅಲ್ಲ. ಆದರೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಇವನು ಅದೇನೋ ಮಾಡಬಾರ್ದನ್ನು ಮಾಡಿರ್ತಾನೆ. ಏನು ರಾಮಾಯಣ ಮಾಡಿದಾನೋ ಆ ದೇವರಿಗೆ ಗೊತ್ತು. ಅದಕ್ಕೆ ಕೋಪ ಬಂದರೆ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಆಗಲ್ಲ. ತಾಯಿ ಮಗ ಏನಾದರೂ ಮಾಡ್ಕೊಳ್ಳಿ, ನೀನು ಮಾತ್ರ ಅವರಿಬ್ಬರ ಮಧ್ಯೆ ಹೋಗಬೇಡ. ಈಗ ಒಂದು ಕೆಲಸ ಮಾಡು, ಈ ಜ್ಯೂಸ್ನ ನನಗೆ ಕೊಡು. ಅದಕ್ಕೆ ಕೋಪ ಇಳಿದ್ಮೇಲೆ ಆಮೇಲೆ ಅವರಿಗೆ ಫ್ರೆಶ್ ಆಗಿ ಇನ್ನೊಂದ್ಸಲ ಜ್ಯೂಸ್ ಮಾಡಿಕೊಡು, ಓಕೆನಾ? ಅವಂಗೆ ಯಾಕೆ ಕೋಪ ಬಂದದೆ ಅಂತ ನಂಗೆ ಗೊತ್ತು ಚಿಕ್ಕಿ ಅಕ್ಕ. ಅವ್ರ ಕೋಪಕ್ಕೆ ನಾನೇ ಕಾರಣ. ಏನಮ್ಮ ನೀನು ಕೈ ಅಡ್ಡ ಹಾಕಿದ್ಯಲ್ಲಮ್ಮ? ನನಗೆ ಆಫೀಸಲ್ಲಿ ಅರ್ಜೆಂಟಾಗಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದೀನಿ ತಾನೆ. ನೀನು ನೋಡಿದ್ರೆ ಬೇಡದೇ ಇರೋ ಪ್ರಶ್ನೆಗಳು ಕೇಳ್ತಾ ಇದೆಯಾ? ನನ್ನ ಟೈಮ್ ವೇಸ್ಟ್ ಆಗ್ತಿದೆ. ನಾನು ಅನಗತ್ಯವಾದ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಅದು ನಿನಗೂ ಚೆನ್ನಾಗಿ ಗೊತ್ತು ಚಂದು. ಸುಮ್ಮನೆ ನನ್ನ ಸಹನೆನ ಕೆಣಕಬೇಡ. ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೇ ನನಗೆ. ನಿನ್ನ ಮದುವೆ ಆಗಿದೆಯಾ? ನಾನು ಮದುವೆ ಆಗಿದ್ದೀನಿ ಅಂತ ನೀನು ಯಾವ ಅವಿವೇಕ ಹೇಳಿದ್ದು? ಅದನ್ನು ಹೇಳಿದ್ದು ಯಾರೋ ಅವಿವೇಕಿ ಅಲ್ಲ, ಒಬ್ಬ ಆಕಾಶ ಜ್ಞಾನಿ, ಪಂಡಿತ್ ವೆಂಕಟರಮಣ ಶಾಸ್ತ್ರಿಗಳು. ಓ ಅವರಾ? ಅವ್ರನ್ನ ಭೇಟಿ ಆಗಕ್ಕೆ ಯಾವುದೋ ಹಳ್ಳಿಗೆ ಹೋಗಿದ್ವಲ್ಲ, ಅವರೇ ತಾನೆ? ಶಾಸ್ತ್ರಿಗಳ ಮಾತು ಯಾವತ್ತೂ ಸುಳ್ಳಾಗಿಲ್ಲ ಚಂದು. ನಿಜ ಹೇಳು ಮಗನೆ, ನಿನಗೆ ಮದುವೆ ಆಗಿದ್ಯಾ ಕಂದ? ಏನಮ್ಮ ಆಗಿದೆ ನಿನಗೆ? ಕೌಡೆ ಬಿಟ್ಟು 4 ಸಂಪಾದನೆ ಮಾಡಿ ಹೊಟ್ಟೆಪಾಡು ನಡೆಸ್ತಿರೋ ಅವನ್ನ ನಂಬ್ಕೊಂಡು ಹೊಟ್ಟೆಲಿ ಹುಟ್ಟಿದ ಮಗನ ಮೇಲೆ ಡೌಟ್ ಪಡ್ತಾ ಇದೆಯಾ? ನನ್ನೇ ಪ್ರಶ್ನೆಗಳು ಕೇಳ್ತಾ ಇದೆಯಾ? ಸರಿನಮ್ಮ ಇದು? ಆ ಅವಿವೇಕಿನ ಆಕಾಶ ಜ್ಞಾನಿ ಅಂತ ಬೇರೆ ಹೇಳ್ತಾ ಇದೆಯಾ? ನಿನ್ ವಿವೇಕಕ್ಕೆ ಏನಾಗಿದೆಯಮ್ಮ? ಚಂದು, ನಾಲ್ಗೆ ಜಾರೋ ಜಾಗದಲ್ಲಿದೆ, ಜಾಗರೂಕತೆಯಿಂದ ಮಾತಾಡಬೇಕು. ನಾನು ಗೌರವಿಸೋರ್ನ ನೀನು ಗೌರವಿಸಬೇಕಾಗಿಲ್ಲ, ಅವಹೇಳನ ಮಾಡಬಾರ್ದಲ್ವಾ? ಮತ್ತಿನ್ನೇನಮ್ಮ ಹೇಳಿ? ಯಾವ್ದೋ ಜ್ಯೋತಿಷಿ ಹೇಳ್ದ ಅಂತ ಹೇಳಿ ನನಗೆ ಏನೇನೋ ಪ್ರಶ್ನೆ ಕೇಳಿದ್ರೆ ಕೋಪ ಬರಲ್ವಾ? ಯಾವ ಕಾಲದಲ್ಲಿ ಇದ್ದೀರಾ? 21ನೇ ಶತಮಾನ ಕಣಮ್ಮ ಇದು. ನಾವೆಲ್ಲ ಚಂದ್ರನ ದೇವ್ರು ಅಂತ ಹೇಳಿ ಕೈ ಮುಗಿತೀವಿ, ಆದ್ರೆ ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟು ಬಂದಿದ್ದಾನೆ. ಮನೇಲಿ ಮಂಗಳ ಗೌರಿ ವ್ರತ ಮಾಡ್ತೀರಾ, ಆದ್ರೆ ಮನುಷ್ಯ ಮಂಗಳ ಗ್ರಹಣ ಮುಟ್ಟು ಬಂದಿದ್ದಾನೆ. ಯಾವ ಜ್ಯೋತಿಷದ ಬಗ್ಗೆ ಮಾತಾಡ್ತಿದ್ದೀರಮ್ಮ ನೀವು? ನೀನು ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೆ, ನಾನು ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. 1 ನಿಮಿಷ ಉಸಿರು ತಗೊಳ್ಳಿಲ್ಲ ಅಂದ್ರೆ ಮನುಷ್ಯ ಸತ್ತು ಹೋಗ್ತಾನೆ. ಆ ಉಸಿರನ್ನ, ಆ ಗಾಳಿನ ನಾನು ದೇವರು ಅನ್ಕೋತೀನಿ. 1 ಕ್ಷಣ ಕತ್ತಲಾಗೋದ್ರೆ ಮನುಷ್ಯ ಕಂಗಾಲಾಗಿ ಹೋಗ್ತಾನೆ. ಆ ಕತ್ತಲನ್ನ ಹೊಡೆದೋಡ್ಸೋ ಬೆಳಕನ್ನ, ಅಗ್ನಿನ ನಾನು ದೇವ್ರು ಅಂತ ಅನ್ಕೊಳ್ತೀನಿ. 1 ಕಾಳು ಭೂಮಿಗೆ ಚೆಲ್ಲಿದ್ರೆ 100 ಕಾಳು ಕೊಡುತ್ತೆ, ಹಸಿವು ನೀಗ್ಸತ್ತೆ. ಆ ಭೂಮಿನ ನಾನು ದೇವ್ರು ಅಂತ ತಿಳ್ಕೊತೀನಿ. ಆಕಾಶದಿಂದ ಸುರಿದು ಎಲ್ಲ ಜೀವಿಗಳ ನೀರಡಿಕೆ ಇಂಗಿಸೋ ಮಳೆನ ನಾನು ದೇವ್ರು ಅಂತ ಕರಿತೀನಿ. ಆಳ ಎತ್ತರ ಅಗಲ ಇಲ್ಲದಿರೋ ಆಕಾಶನ ಅಲ್ಲಮ್ಮ ಪ್ರಭು ಬಯಲು ಅಂತ ಕರೀತಾನೆ. ಈ ಪಂಚಭೂತಗಳು ನನ್ನ ನಂಬಿಕೆನ ಕಟ್ಟಿಕೊಟ್ಟಿವೆ, ಇದು ನನ್ನ ನಂಬಿಕೆ. ನಿನ್ನ ಪುಸ್ತಕದ ಬದನೆಕಾಯಿ ನಿನಗೇನು ಹೇಳ್ಕೊಟ್ಟಿದ್ಯೋ ನನಗೆ ಗೊತ್ತಿಲ್ಲ. ವೆಂಕಟರಮಣ ಶಾಸ್ತ್ರಿಗಳು ನಿನ್ನ ಮದುವೆ ಆಗಿ 9 ಹುಣ್ಣಿಮೆ ಕಳೆದಿವೆ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಅವರು ಯಾವ ಮಾತು ಸುಳ್ಳಾಗಿಲ್ಲ. ನಿಜ ಹೇಳು ಮಗನೆ, ನಿನ್ನ ಮದುವೆ ಆಗಿದ್ಯಾ? ನಿನ್ನ ಮದುವೆ ಆಗಿದ್ಯಾ? ಅಮ್ಮ, ಇಷ್ಟು ದಿನ ಮಾತೆತ್ತಿದ್ರೆ ನನ್ನ ನಿನ್ನ ಮಧ್ಯೆ ಆ ದೇವ್ರು ಬರ್ತಾ ಇದ್ದ. ಈಗ ಜ್ಯೋತಿಷಿನ? ಆ ದೇವ್ರನ್ನ ಜ್ಯೋತಿಷಿನ ನಂಬೋ ನೀನು ಹೆತ್ತು ಮಗನ್ನ ನಂಬಕ್ಕಾಗಲ್ವಾ? ಯಾಕೋ ಇದು ಅತಿ ಆಯ್ತು ಅನ್ನಿಸ್ತಿಲ್ವಾ ನಿನಗೆ? ಅಮ್ಮ, ದೇವರೋ ಜ್ಯೋತಿಷಿನೋ ಇಲ್ಲ ನಾನಾ? ತಾಯಿ ಮುಂದೆ ಆಯ್ಕೆಯ ಅವಕಾಶಗಳಿದ್ರೆ ತಾಯಿ ಆರಿಸ್ಕೊಳ್ಳೋದು ತನ್ನ ಮಗುನೇ. ಆದ್ರೆ ನೀನಿನ್ನೂ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಚಂದು. ನಿನಗೆ ಮದುವೆ ಆಗಿದೆಯಾ? ನೀನ್ ನಿಜ ಹೇಳಿದ್ರೆ ಅಮ್ಮಂಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆಯಾ? ಒಂದೇ ಒಂದು ನಿಜ ಹೇಳಿ ಹೆತ್ತು ತಾಯಿನೇ ಕೊಂದ ಕೊಲೆಗಾರ ಆಗ್ಬೇಕು ಅನ್ಕೊಂಡಿದ್ಯಾ?
ಇಲ್ಲ, ಒಂದೇ ಒಂದು ಸುಳ್ಳು ಹೇಳಿ ಈ ಸಂದರ್ಭನ ನಿಭಾಯಿಸು. ಮಹಾಭಾರತದ ಧರ್ಮಯುದ್ಧದಲ್ಲಿ ಧರ್ಮರಾಯನೇ ಸುಳ್ಳು ಹೇಳಿದ್ದಾನೆ. ಅದು ಆ ಕಾಲ, ಇದು ಕಲಿಗಾಲ. ಸುಳ್ಳು ಹೇಳೋದನ್ನ ಕಲಿದೇ ಇದ್ರೆ ಕಲಿಗಾಲದಲ್ಲಿ ಉಳಿಗಾಲ ಇರಲ್ಲ ಚಂದು. ಅಮ್ಮನ ಕಾರಣಕ್ಕಾದ್ರೂ ಒಂದೇ ಒಂದು ಸುಳ್ಳು ಹೇಳು. ಅಮ್ಮ, ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾನು ಯಾರನ್ನೂ ಮದುವೆ ಆಗಿಲ್ಲಮ್ಮ. ಅಯ್ಯೋ ದೇವ್ರಿ, ಏನಪ್ಪ ಇದು? ಇವ್ರು ಕೋಪದಾಗ ಹೋಗ್ತಿರೋದು ನೋಡಿದ್ರೆ ಒಳಗ್ ಖಂಡಿತ ಜಗಳ ನಡೆದಿರ್ಬೋದು. ಅವ್ವ ಏನಾದ್ರೂ ಇವ್ರ ಮದುವೆ ವಿಷಯ ಕೇಳಿದ್ರು ಇವ್ರು ಏನ್ ಹೇಳಿರ್ಬೋದು? ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡೋದು ಇವಾಗ? ಏನಾಗಿದೆ ನನಗೆ? ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ? ನನ್ನ ಮನಸ್ಸು ಯಾಕೆ ಲಂಗು ಲಗಾಮಿಲ್ಲದ ಹುಚ್ಚು ಕುದುರೆ ಹಾಗೆ ದಿಕ್ಕು ದೆಸೆ ಇಲ್ಲದೆ ದಾರಿಯಲ್ಲಿ ಓಡ್ತಾ ಇದೆ? ನಾನು ಹುಟ್ಟಿಸಿ ಬೆರಳು ಹಿಡಿದು ನಡೆಸಿ ಪಾಠ ಕಲಿಸಿದ ನನ್ನ ಮಗನ ಮೇಲೆ ನಂಬಿಕೆ ಇಲ್ವಾ? ಮಗನನ್ನೇ ನಂಬದೆ ಶಾಸ್ತ್ರಿಗಳ ಮಾತನ್ನು ಯಾಕೆ ನಂಬ್ತಿದ್ದೀನಿ? ಒಂದ್ ವೇಳೆ ಶಾಸ್ತ್ರಿಗಳು ಹೇಳಿದ ಸುಳ್ಳಾಗಿದ್ರೆ ಅವ್ರ ಲೆಕ್ಕಾಚಾರ ಯಾಕೆ ತಪ್ಪಾಗಿರಬಾರ್ದು? ಇಷ್ಟಕ್ಕೂ ಚಂದುಗೆ ಯಾರಿಗೂ ಹೇಳ್ದೆ ಮದುವೆ ಆಗೋ ಅನಿವಾರ್ಯತೆ ಅಗತ್ಯ ಏನಾದ್ರೂ ಏನಿದೆ? ಅವನು ಗೊಂಬೆನ ಪ್ರೇಮಿಸಿ ಅವಳನ್ನೇ ಮದುವೆ ಆಗೋಕೆ ಮನೆ ಬಿಟ್ಟು ಹೋಗೋಕ್ಕೂ ತಯಾರಾಗಿದ್ದ. ಅಂಥವನು ಮದುವೆ ಆಗಿದ್ದಾನೆ ಅಂದ್ರೆ ಏನರ್ಥ? ನನ್ನ ಚಂದು ಅಂಥವನಲ್ಲ. ನನ್ನ ಮಗ ಯಾವಾಗ್ಲೂ ಸರಿನೇ. ನಾನೇ ಯಾಕೋ ಅತಿ ಆಡ್ತಾ ಇದ್ದೀನಿ. ನನ್ನ ಮಗ ಹೇಳಿದ ಮಾತನ್ನೇ ನಂಬ್ತೀನಿ. ಹಾ, ಅಕಸ್ಮಾತ್ ಶಾಸ್ತ್ರಿಗಳು ಹೇಳಿದ ಮಾತೆ ನಿಜ ಆಗೋಗಿದ್ರೆ, ನನ್ನ ಮಗನ ಪ್ರಾಣಕ್ಕೆ ಸಂಚಕಾರ ಬಂದ್ರೆ, ಜೀವಮಾನ ಪೂರ್ತಿ ಯಾವತ್ತೂ ಲೆಕ್ಕ ತಪ್ಪದ ಶಾಸ್ತ್ರಿಗಳು. ಇದೇನಿದು? ನಾನು ಯಾಕೆ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇದ್ದೀನಿ? ಮನಸ್ಸು ಯಾಕೆ ಬಿರುಗಾಳಿಗೆ ಸಿಕ್ಕ ತರಗೆಲೆ ಹಾಗೆ ಗೊತ್ತು ಗುರಿ ಇಲ್ಲದೆ ಹಾರ್ತಾ ಇದೆ? ಛೇ, ಏನಾಗ್ತಿದೆ ಇದೆಲ್ಲ? ನನಗೆ ಯಾಕಾಗ್ತಿದೆ? ನಾನೇನನ್ನ ಮರಿಬೇಕು ಅಂದ್ಕೊಂಡಿದ್ನೋ ಅದೇ ಪದೇ ಪದೇ ಮರಳಿ ಬರೋ ಅಲೆ ಹಾಗೆ ಯಾಕೆ ನನ್ನನ್ನು ಕಾಡ್ತಿದೆ? ದೇವರನ್ನೇ ನಂಬದೇ ಇರೋ ನಾನು ನನ್ನ ತಾಯಿನೇ ದೇವರು ಅಂದ್ಕೊಂಡಿದ್ದೆ. ಆದರೆ ದೇವರೆದುರಿಗೆ ಯಾಕೆ ಸುಳ್ಳು ಹೇಳಿದೆ? ಈಗ ನಡೆದಿದ್ದಕ್ಕೆಲ್ಲ ನಾನು ಕಾರಣ ಅಲ್ಲ. ಆದರೂ ಇದೆಲ್ಲ ಹೀಗೆಲ್ಲ ಯಾಕೆ ಆಗ್ತಿದೆ? ನಾನು ಅಮ್ಮನ ಹತ್ರ ಸುಳ್ಳು ಹೇಳಬಾರ್ದಾಗಿತ್ತು. ಅಮ್ಮಂಗೆ ಅವತ್ತೇ ನಿಜ ಹೇಳಿದರೆ ಇವತ್ತು ಈ ಕಷ್ಟ ಬರ್ತಿರ್ಲಿಲ್ಲ. ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಅಮ್ಮ ಎಷ್ಟೊಂದು ಸಲ ಹೇಳ್ಕೊಟ್ಟಿದ್ಲು. ಆದರೆ ಎಲ್ಲ ಸರಿಯಾಗೇ ಇತ್ತು. ಇದ್ದಕ್ಕಿದ್ದಂಗೆ ಏನೆಲ್ಲ ಆಗೋಯ್ತು? ಶಾಸ್ತ್ರಿಗಳು ಅಮ್ಮಂಗೆ ನಿಜನೇ ಹೇಳಿದ್ದಾರೆ. ನಾನೇ ನಮ್ಮ ಅಮ್ಮಂಗೆ ಸುಳ್ಳು ಹೇಳಿರೋದು. ಇದಕ್ಕೊಂದು ದಾರಿ ಹುಡುಕ್ಲೇಬೇಕು.